ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ರಾಶಿ ಲೈಫ್ ಸ್ಟೈಲ್. ರಾಶಿ ಲೈಫ್ ಸ್ಟೈಲಲ್ಲಿ ಇವತ್ತು ಒಂದು ಬ್ರೈಡಲ್ ಕ್ರೋಶಾ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ವಿ. ಅದು ಪ್ಯೂರ್ KICC ಮೈಸೂರು ಸಿಲ್ಕ್ಗೆ ಹಾಕಿ ತೋರಿಸ್ತಾ ಇದ್ದೀವಿ. ಬನ್ನಿ ಡಿಸೈನ್ನ ಶುರು ಮಾಡೋಣ. ಇದಕ್ಕೆ ಆರೆಳೆ ಸಿಲ್ಕ್ ಥ್ರೆಡ್ನ ತಗೊಂಡು ಒಂದು ಲಾಕ್ ಮತ್ತು ಪಕ್ಕದಲ್ಲಿ ಇನ್ನೊಂದು ಲಾಕ್ ಹಾಕ್ಕೊಂಡು ಮತ್ತು 4 ಚೈನ್ ಮಾಡ್ಕೋಬೇಕು. 1 2 3 4 ಚೈನ್ ಆದಮೇಲೆ ಅದು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಆದ ನಂತರ ಮತ್ತೆ ಇನ್ನು 4 ಚೈನ್ 4 ಚೈನ್ ಆದಮೇಲೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೊಳ್ಳಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಅದು ಸೀರೆ ಸುಕ್ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ, ನೋಡಿ ಲಾಕ್ ಮಾಡ್ಕೊಳ್ಳಿ. ಮತ್ತು 4 ಚೈನ್ ಹಾಕಿ ಇನ್ನೂ ಒಂದು ಲಾಕ್ 3 ಸಲ 4 ಚೈನ್ನ ಮಾಡಿಕೊಂಡು 4ನೇ ಸಲಕ್ಕೆ 5 ಚೈನ್ನ ಮಾಡಿಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಿಡ ಸ್ವಲ್ಪ ಒಳಗಡೆಗೆ ತಗೊಂಡು ಲಾಕ್ ಮಾಡ್ಕೊಳ್ಳಿ. 5 ಚೈನನ್ನು ಸ್ವಲ್ಪ ಒಳಗಡೆ ತಗೊಂಡು ಲಾಕ್ ಮಾಡ್ಕೋಬೇಕು. ಲಾಕ್ ಆದ ನಂತರ ಮತ್ತೆ ಈ ಥರ ವಿ ಶೇಪಲ್ಲಿ ಬರಬೇಕು. ಲಾಕ್ ಆದ ನಂತರ ಮತ್ತೆ 4 ಚೈನ್ 1 2 3 4 ಚೈನ್ ಆದಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್. ಮತ್ತು 4 ಚೈನ್ 1 2 3 4 ಚೈನ್ ಆದಮೇಲೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಬೇಕು. ಇದೇ ಥರ 5 ಸಲ 4 ಚೈನ್ನ ಲಾಕ್ ಮಾಡ್ಕೋಬೇಕು. 4 ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್. ಮತ್ತು 4 ಚೈನ್ 4 ಚೈನ್ ಆದಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್. ಮತ್ತು 1 2 3 4 ಮತ್ತು 4 ಚೈನ್ ಲಾಕ್. ಮತ್ತು 1 2 3 4 4 ಆದಮೇಲೆ ಮತ್ತೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್. ನೋಡಿ 5 ಸಲ 4 ಚೈನ್ ಹಾಕಿ 5 ಸಲ ಲಾಕ್ ಮಾಡಿ ಮತ್ತು 5 ಚೈನ್ ಹಾಕಿ ಸ್ವಲ್ಪ ಒಂದು ಪಾಯಿಂಟ್ ಒಳಗಡೆಗೆ ಲಾಕ್ ಮಾಡ್ಕೋಬೇಕು. ಒಂದು ಪಾಯಿಂಟ್ ಒಳಗಡೆಗೆ ಲಾಕ್ ಮಾಡ್ಕೋಬೇಕು. ಒಂದು ಪಾಯಿಂಟ್ ಒಳಗಡೆಗೆ ಲಾಕ್ ಮಾಡಿಕೊಂಡು ಮತ್ತು ಕಂಟಿನ್ಯೂಷನ್ 4 ಚೈನ್ನ 5 ಸಲ ಲಾಕ್ ಮಾಡ್ಕೋಬೇಕು. ಮತ್ತು 5 ಚೈನ್ ಹಾಕಿ ಒಂದು ಪಾಯಿಂಟ್ ಒಳಗಡೆಗೆ ಲಾಕ್ ಮಾಡಿಕೊಂಡು ಆಲ್ ಓವರ್ ದ ಸ್ಯಾರಿ ಬೇಸ್ ಲೈನ್ ಇದೇ ಥರ ಕಂಟಿನ್ಯೂ ಮಾಡ್ಕೋಬೇಕು. ಆಲ್ ಓವರ್ ದ ಸ್ಯಾರಿ ಫುಲ್ಲು ಬೇಸ್ ಲೈನ್ ಇದೇ ಥರ ಕಂಟಿನ್ಯೂ ಆಗಬೇಕು. 4 ಚೈನನ್ನು 5 ಸಲ ಲಾಕ್ ಮಾಡಿಕೊಂಡು ಒಂದು ಸಲ 5 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಿಡ ಸ್ವಲ್ಪ ಒಳಗಡೆಗೆ ಲಾಕ್ ಮಾಡ್ಕೋಬೇಕು. ಫೋರ್ ಚೈನ್ ಆದಮೇಲೆ ಮತ್ತೆ 4 ಚೈನನ್ನು ಆಲ್ ಓವರ್ ದ ಸ್ಯಾರಿ ಇದೇ ಥರ ಕಂಪ್ಲೀಟ್ ಮಾಡಿ ಸೆಕೆಂಡ್ ಸ್ಟೆಪ್ ಬಂದಿದ್ದೀವಿ. ಸೆಕೆಂಡ್ ಸ್ಟೆಪ್ ಯಾವ ಥರ ಹಾಕೋದು ಅಂದರೆ ಲಾಕ್ ಎಲ್ಲ ಮಾಡಿರ್ತೀವಲ್ಲ ಅದೇ ಲಾಕ್ಗೆ ಮತ್ತು ಅದೇ ಪಾಯಿಂಟಿಗೆ ಈ ಥರನೂ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ನಾವೇನಲ್ಲಿ ಚೈನ್ ಹಾಕಿರ್ತೀವಿ ಅದ್ರ 4 ಚೈನ್ ಗ್ಯಾಪಿಗೆ ಒಂದು ಸಿಂಗಲ್ ಕ್ರೋಶ ಮತ್ತು ಆ 4 ಚೈನಿಗೆ 4 ಸಿಂಗಲ್ ಕ್ರೋಶ ಹಾಕೋಬೇಕು. 1 2 3 4 4 ಸಿಂಗಲ್ ಕ್ರೋಶ ಆದಮೇಲೆ ಲಾಕ್ ಮೇಲೆ ಒಂದು ಲಾಕ್ ಮಾಡಿಕೊಂಡು ಮತ್ತೆ 4 ಸಿಂಗಲ್ ಕ್ರೋಶ. ಆ 4 ಚೈನ್ ಗ್ಯಾಪ್ ಏನಿರುತ್ತೆ ಅದಕ್ಕೆ 4 ಸಿಂಗಲ್ ಕ್ರೋಶ ಮಾಡ್ಕೋಬೇಕು. 4 ಚೈನ್ ಗ್ಯಾಪ್ ಏನಿರುತ್ತೆ ಅದಕ್ಕೆ 4 ಸಿಂಗಲ್ ಕ್ರೋಶ ಮಾಡಿಕೊಂಡು ಲಾಕ್ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡಿಕೊಂಡು 3ನೇ ಸಿಂಗಲ್ ಕ್ರೋಶಗೂ ಒಂದು ಲಾಕ್ ಮಾಡಿಕೊಂಡು ಲಾಕ್ ಮೇಲೆ ಲಾಕ್ ಅಂದರೂ ಒಂದೇ ಸಿಂಗಲ್ ಕ್ರೋಶ ಅಂದರೂ ಒಂದೇ. ಲಾಕ್ ಅಂದರೂ ಅದೇ ಸಿಂಗಲ್ ಕ್ರೋಶ ಅಂದರೂ ಅದೇ. 3ನೇ ಚೈನಿಗೂ ಒಂದು
ಲಾಕ್ ಮಾಡಿಕೊಂಡು ಈಗ ಸೂಜಿ ಮೇಲೆ 2 ಟೈಮ್ ದಾರ ಸುತ್ತಕೊಂಡು 5 ಚೈನ್ ಗ್ಯಾಪ್ ಏನು ಬಿಟ್ಟಿದ್ವಲ್ಲ ಆ 5 ಚೈನ್ ಗ್ಯಾಪ್ ಒಳಗಡೆಯಿಂದ ಟ್ರಿಪಲ್ ಕ್ರೋಶೆ ಮಾಡಬೇಕು. ಸೂಜಿ ಮೇಲೆ 2 ಸಲ ದಾರ ತಗೊಂಡು 3 ಲೂಪ್ ಬರುತ್ತೆ. 2 ಲೂಪಿಂದ ಒಂದು 2 ಲೂಪಿಂದ ಒಂದು ಮಾಡ್ಕೊಂಬಂದರೆ ಟ್ರಿಪಲ್ ಕ್ರೋಶೆ ಆಗುತ್ತೆ. ಮತ್ತು ಸೂಜಿ ಮೇಲೆ 2 ಟೈಮ್ ದಾರ ಸುತ್ತಕೊಂಡು 2 ಲೂಪಿಂದ ಒಂದು ಮತ್ತು 2 ಲೂಪಿಂದ ಒಂದು, ಮತ್ತು ಸೂಜಿ ಮೇಲೆ ಇನ್ನೂ 2 ಸಲ ದಾರ ಸುತ್ತಕೊಂಡು ಸೂಜಿ ಮೇಲೆ 2 ಸಲ ದಾರ ಸುತ್ತಕೊಂಡು ಒಳಗಿಂದ ತಗೊಂಡು 2 ಲೂಪಿಂದ ಒಂದು 2 ಲೂಪಿಂದ ಒಂದು ತೆಗೆದ್ರೆ ಟ್ರಿಪಲ್ ಕ್ರೋಶ್ ಆಗುತ್ತೆ. ಮತ್ತು ಸೂಜಿ ಮೇಲೆ 2 ಟೈಮ್ ದಾರ ಸುತ್ತಕೊಂಡು 3 ಲೂಪ್ ಬರುತ್ತೆ. 2 ಲೂಪಿಂದ ಒಂದು 2 ಲೂಪಿಂದ ಒಂದು ತೆಗೆದ್ರೆ ಟ್ರಿಪಲ್ ಕ್ರೋಶ್. 2 3 4 5 ಟ್ರಿಪಲ್ ಕ್ರೋಶ ಮಾಡ್ತಾಯಿದ್ದೀವಿ. 5 ಒಟ್ಟು 12 5 ಚೈನ್ ಗ್ಯಾಪಿಗೆ 12 ಟ್ರಿಪಲ್ ಕ್ರೋಶನ ಮಾಡ್ಕೊಬೇಕು. 5 ಚೈನ್ ಗ್ಯಾಪಿಗೆ 12 ಟ್ರಿಪಲ್ ಕ್ರೋಶ. ಸೂಜಿ ಮೇಲೆ 1 ಟೈಮ್ ದಾರ ಸುತ್ತಕೊಂಡು 3 ಲೂಪ್ ಬರುತ್ತೆ. 3 ಲೂಪಿಂದ 2 ಲೂಪಿಂದ ಒಂದು ಸಲ 2 ಲೂಪಿಂದ ಒಂದು ಸಲ ಮತ್ತು 2 ಲೂಪಿಂದ ಒಂದು ಸಲ ತೆಗೆದ್ರೆ ಟ್ರಿಪಲ್ ಕ್ರೋಶ ಆಗುತ್ತೆ. 2 ಲೂಪಿಂದ ಒಂದು ಸಲ 2 ಲೂಪಿಂದ ಒಂದು ಸಲ ಮತ್ತು 2 ಲೂಪಿಂದ ಒಂದು ಸಲ. ಮತ್ತು ಸೂಜಿ ಮೇಲೆ 1 ಟೈಮ್ ದಾರ ಸುತ್ತಕೊಂಡು 2 ಲೂಪಿಂದ ಒಂದು ಸಲ ಮತ್ತು 2 ಲೂಪಿಂದ ಒಂದು ಸಲ ಮತ್ತು 2 ಲೂಪಿಂದ ಒಂದು ಸಲ. ಇದೇ ರೀತಿ ನಮ್ಗೆ 5 ಚೈನ್ ಗ್ಯಾಪಿಗೆ ಎಷ್ಟು ಬರುತ್ತೋ ನಿಮ್ಮ ಚೈನ್ ಮೇಲೆ ಡಿಪೆಂಡ್ ಆಗುತ್ತೆ. ಚೈನ್ ಒಬ್ಬೊಬ್ಬರು ಲೂಸ್ ಹಾಕಿರ್ತೀರ, ಒಬ್ಬೊಬ್ಬರು ತುಂಬ ಟೈಟ್ ಹಾಕಿರ್ತೀರ. ಸೊ ನಿಮ್ಮ ಚೈನ್ ಗ್ಯಾಪಿಗೆ ಎಷ್ಟು ಫಿಲ್ ಆಗುತ್ತೋ ನೋಡಿಕೊಂಡು ಗ್ಯಾಪ್ ಇಲ್ಲದೆ ಇರೋ ಥರ ಫಿಲ್ ಮಾಡ್ಕೊಳ್ಳಿ. ನಮಗಿಲ್ಲಿ 5 ಚೈನ್ ಗ್ಯಾಪಿಗೆ 12 ಟ್ರಿಪಲ್ ಕ್ರೋಶ ಬಂದಿದೆ. ನಾವು ಒಂದು 5 ಚೈನ್ ಗ್ಯಾಪಿಗೆ 12 ಟ್ರಿಪಲ್ ಕ್ರೋಶ ಮಾಡಿ ಮತ್ತು ಏನು 4 ಚೈನ್ ಗ್ಯಾಪ್ ಏನಿತ್ತು ಆ 4 ಚೈನ್ ಗ್ಯಾಪಿಗೆ ಒಂದು ಲಾಕ್ ಮಾಡ್ಕೋಬೇಕು. 4 ಚೈನ್ ಗ್ಯಾಪಿಗೆ ಒಂದು ಲಾಕ್ ಮಾಡಿಕೊಂಡು ಲಾಕ್ ಮೇಲೆ ಕೂಡ ಒಂದು ಲಾಕ್ ಮಾಡ್ಕೋಬೇಕು. ನೋಡಿ ಆರ್ಚ್ ಈ ಥರ ಬರುತ್ತೆ. ಮತ್ತು ಲಾಕ್ ಮೇಲೆ ಲಾಕ್ ಮಾಡಿಕೊಂಡು ಮತ್ತು 4 ಚೈನ್ ಗ್ಯಾಪ್ ಏನಿದೆ ಆ 4 ಚೈನಿಗೆ 4 ಸಿಂಗಲ್ ಕ್ರೋಶ ಮಾಡ್ಕೋಬೇಕು. 4 ಚೈನ್ ಗ್ಯಾಪಿಗೆ 4 ಸಿಂಗಲ್ ಕ್ರೋಶ ಮಾಡ್ಕೋಬೇಕು. 4 ಸಿಂಗಲ್ ಕ್ರೋಶ ಮತ್ತು ಲಾಕ್ ಮೇಲೆ ಲಾಕ್ ಮತ್ತು ಇನ್ನು 4 ಸಿಂಗಲ್ ಕ್ರೋಶ. ಸೇಮ್ 4 ಚೈನ್ ಗ್ಯಾಪಿಗೆ 4 ಸಿಂಗಲ್ ಕ್ರೋಶನೇ ಬರುತ್ತೆ. ನೀವು ಸಿಂಗಲ್ ಕ್ರೋಶ ಬೇಕಾದ್ರೂ ಹಾಕೋಬೋದು, ಅದಕ್ಕೆ ಚೈನ್ಸ್ ಬೇಕಾದ್ರೂ ಫಿಲ್ ಮಾಡ್ಕೋಬೋದು. ಸಿಂಗಲ್ ಕ್ರೋಶನಾದ್ರೂ ಮಾಡ್ಕೋಬೋದು, ಚೈನ್ಸ್ ಬೇಕಾದ್ರೂ ಹಾಕೋಬೋದು. ಎರಡೂ ಚೆನ್ನಾಗಿ ಕಾಣಿಸುತ್ತೆ. ನಾವಿಲ್ಲಿ ಸಿಂಗಲ್ ಕ್ರೋಶ ಮಾಡ್ಕೊತಾ ಇದ್ದೀವಿ. ಸೇಮ್ 4 ಚೈನ್ ಗ್ಯಾಪಿಗೆ ನಾವು 4 ಸಿಂಗಲ್ ಕ್ರೋಶ ಮಾಡ್ತಾಯಿದ್ದೀವಿ. ಮತ್ತು ಲಾಕ್ ಮೇಲೆ ಲಾಕ್, ಸಿಂಗಲ್ ಕ್ರೋಶ ಮೇಲೆ ಸಿಂಗಲ್ ಕ್ರೋಶ. ಅದೇ ಥರ ನಾವು ಅಲ್ಲೇನು ಉಳಿದಿರುತ್ತೋ 4 ಸಿಂಗಲ್ ಕ್ರೋಶ 4 ಚೈನ್ ಗ್ಯಾಪಿಗೆ 4 ಚೈನ್ 4 ಗ್ಯಾಪಿಗೆ ನಾವಲ್ಲಿ ಸಿಂಗಲ್ ಕ್ರೋಶ ಮಾಡ್ಕೊತಾ ಇದ್ದೀವಿ. 4 ಮಾಡಿಕೊಂಡು ಸೇಮ್ ಲಾಕ್ ಮೇಲೆ ಲಾಕ್ 4 ಸಿಂಗಲ್ ಕ್ರೋಶ ಮಾಡಿಕೊಂಡು ಮತ್ತು ಸೇಮ್ ಅದೇ ರೀತಿ ಆರ್ಚ್ನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. 5ನೇ ಸಿಂಗಲ್ ಕ್ರೋಶಗೆ ಒಂದು ಲಾಕ್ ಹಾಕ್ಕೊಂಡು ಅಲ್ಲಿಂದ ಆರ್ಚ್ನ ಕಂಟಿನ್ಯೂ ಮಾಡ್ತಾಯಿದ್ದೀವಿ. ಇದೇ ರೀತಿ ಸೀರೆ ಫುಲ್ ಎಂಡ್ವರೆಗೂ ಕಂಪ್ಲೀಟ್ ಮಾಡ್ಕೋಬೇಕು. ಮತ್ತು ಅಲ್ಲಿಂದ ಟ್ರಿಪಲ್ ಕ್ರೋಶ 2 ಟೈಮ್ಸ್ ದಾರ ಸುತ್ತಕೊಂಡು 3 ಲೂಪ್ ಬರುತ್ತೆ. 3 ಲೂಪಲ್ಲಿ ಮಾಡಿಕೊಂಡು ಮಾಮೂಲಿ. ಈಗ 2ನೇ ಆರ್ಚ್ ಕೂಡ ಕಂಪ್ಲೀಟ್ ಆಗಿದೆ. ಆಲ್ ಓವರ್ ದ ಸ್ಯಾರಿ ಇದೇ ಥರ
ಕಂಪ್ಲೀಟ್ ಮಾಡಿಕೊಂಡು ಎಂಡ್ ಮಾಡಿ 2 ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡು ಲಾಸ್ಟಲ್ಲಿ ಎಂಡ್ ಮಾಡಿಕೊಂಡ್ರೆ ಈ ಡಿಸೈನ್ ಮುಗಿಯುತ್ತೆ. ಈಗ 3ನೇ ಡಿಸೈನ್ ನೋಡ. ಆಲ್ರೆಡಿ ನಾನು ಸ್ವಲ್ಪ ಶುರು ಮಾಡಿಬಿಟ್ಟಿದ್ದೀನಿ. ದಾರಕ್ಕೆ ಗೋಲ್ಡನ್ ಬೀಡ್ಸ್ 3 mm ಬೀಡ್ಸ್ನ ಇನ್ಸಲ್ಟ್ ಮಾಡ್ಕೊಬೇಕು. ಫಸ್ಟೇ ದಾರಕ್ಕೆ ಇನ್ಸಲ್ಟ್ ಮಾಡಿಕೊಂಡು ಇಟ್ಕೊಂಡಿರಬೇಕು. ಅದು ಇನ್ಸಲ್ಟ್ ಆದಮೇಲೆ ಲಾಕ್ ಮಾಡಿಕೊಂಡು ಮಾಮೂಲಿ ಚೈನ್ ಅಲ್ಲ ಸಿಂಗಲ್ ಕ್ರೋಶ ಮೇಲೆ ಒಂದು ಲೂಪ್ ಕಾಣಿಸುತ್ತೆ, ಅಲ್ಲೋ ಲೂಪ್ಗಳಿಗೆ ಲಾಕ್ ಮಾಡ್ಕೋಬೇಕು. ನೋಡಿ ಇಲ್ಲಿ ತೋರಿಸ್ತೀನಿ ನೋಡಿ, ಅಲ್ಲಿ ಲೂಪ್ಗಳು ಕಾಣಿಸ್ತಾ ಇದೆ ಒಂದೊಂದು ಲೂಪ್ಗಳಿಗೆ ಅಲ್ಲಿ ಎಷ್ಟು ಲೂಪ್ ಬರುತ್ತೆ ಆ ಲೂಪಿಗೆ ಲಾಕ್ ಮಾಡಿಕೊಂಡು ಲಾಸ್ಟ್ 3 ಲೂಪ್ನ ಬಿಟ್ಟು 3 ಲೂಪಿಂದನೇ ಡೈರೆಕ್ಟಾಗಿ ನಾವು ಆರ್ಚನ್ನ ಶುರು ಮಾಡಬೇಕು. 3 ಲೂಪ್ನ ಬಿಟ್ಟು ಡೈರೆಕ್ಟ್ ಅಲ್ಲಿಂದ ಡಬಲ್ ಕ್ರೋಶ ಮಾಡ್ಕೊಳ್ಳೋಕ್ಕೆ ಶುರು ಮಾಡಬೇಕು. ಅಲ್ಲಿ 2 ಕಂಬದ ಮಧ್ಯೆ ಏನು ಗ್ಯಾಪ್ ಬರುತ್ತೆ ಆ ಗ್ಯಾಪಿಂದ ತೊಗೋಬೇಕು. ಮೇಲ್ಗಡೆ ಕಾಣೋ ಲೂಪಿಂದ ತೊಗೋಬಾರ್ದು, ಗ್ಯಾಪ್ ಒಳಗಡೆಯಿಂದನೇ ತೊಗೊಂಡು ಒಂದು ಡಬಲ್ ಕ್ರೋಶ ಮಾಡಿ ಇನ್ನೊಂದು ಡಬಲ್ ಕ್ರೋಶಕ್ಕೆ ಒಂದು ಬೀಡ್ ಒಳಗಡೆ ತೊಗೊಂಡು ಅದನ್ನು ಮುಂದೆ ಬರೋ ಥರ ಮಾಡಿಕೊಂಡು ಒಂದು ಡಬಲ್ ಕ್ರೋಶ, ಒಂದು ಹಾಗೆ ಡಬಲ್ ಕ್ರೋಶ ಮಾಡಬೇಕು, ಇನ್ನೊಂದು ಬೀಡ್ಸ್ ಹಾಕ್ಕೊಂಡು ಡಬಲ್ ಕ್ರೋಶ ಮಾಡಬೇಕು. ಜಸ್ಟ್ ಅಷ್ಟೆ. ಒಂದು ಕ್ರೋಶ ಆದಮೇಲೆ ಒಂದು ಬೀಡ್ ಮುಂದೆ ತೊಗೊಬೇಕು, ಅದು ನಮ್ಮ ಫ್ರಂಟಿಗೆ ಬರೋ ಥರ ಮಾಡಿಕೊಂಡು ಒಂದು ಡಬಲ್ ಕ್ರೋಶ. ಸೇಮ್ ಇದೇ ರೀತಿ ಕಂಟಿನ್ಯೂ ಮಾಡಬೇಕು. ನಾವು 2 ಮಾಡಿದ್ದೀವಿ. 3ನೇ ಸಿಂಗಲ್ ಕ್ರೋಶ ಡಬಲ್ ಕ್ರೋಶ ಮತ್ತು ಒಂದು ಬೀಡ್ ತೊಗೊಂಡು ಇನ್ನೂ ಒಂದು ಡಬಲ್ ಕ್ರೋಶ, ಬೀಡ್ ಮುಂದೆ ಬರೋ ಥರ ಮಾಡಿಕೊಂಡು ಡಬಲ್ ಕ್ರೋಶ ಮಾಡಬೇಕು. ಮತ್ತು ಒಂದು ಪ್ಲೇನ್ ಡಬಲ್ ಕ್ರೋಶ ಮಾಡ್ಕೋಬೇಕು. ಬೀಡ್ ಹಾಕ್ತೇನೆ ಒಂದು ಡಬಲ್ ಕ್ರೋಶ ಮಾಡ್ಕೋಬೇಕು. ಅದಾದ ನಂತರ ಬೀಡ್ ಇನ್ಸಲ್ಟ್ ಮಾಡಿ ಬೀಡ್ ಮುಂದೆ ತೊಗೋಬೇಕು. ಇನ್ಸಲ್ಟ್ ಆಲ್ರೆಡಿ ದಾರಕ್ಕೆ ಮಾಡ್ಕೊಂಡಿದ್ದೀವಿ. ಬೀಡು ಮುಂದೆ ತೊಗೊಂಡು ಅಲ್ಲಿಂದ ಒಂದು ಡಬಲ್ ಕ್ರೋಶ ಮತ್ತು ಒಂದು ಪ್ಲೇನ್ ಡಬಲ್ ಕ್ರೋಶ, ಬೀಡ್ ಹಾಕ್ತೇನೆ ಒಂದು ಡಬಲ್ ಕ್ರೋಶ ಮಾಡ್ಕೋಬೇಕು. ಅದಾದ ನಂತರ ಬೀಡ್ ಮುಂದೆ ತೊಗೊಂಡು ಸೂಜಿ ಮೇಲೆ ಒಂದು ಟೈಮ್ ದಾರ ಸುತ್ತಕೊಂಡು ಆ 2 ಚೈನ್ ಗ್ಯಾಪ್ ಮಧ್ಯೆ ಏನಿರುತ್ತೆ ಅಲ್ಲಿ ಡಬಲ್ ಕ್ರೋಶ, ಅಲ್ಲಿ ತ್ರಿಬಲ್ ಕ್ರೋಶ ಮಧ್ಯ 2 ತ್ರಿಬಲ್ ಕ್ರೋಶ ಮಧ್ಯ ಒಂದು ತ್ರಿಬಲ್ ಕ್ರೋಶ ಮಧ್ಯ 2 ಡಬಲ್ ಕ್ರೋಶ ಮಾಡಬೇಕು. ನೋಡಿ ಫಸ್ಟು ಬೀಡ್ ಹಾಕ್ತೇನೆ ಒಂದು ಸಿಂಗಲ್ ಕ್ರೋಶ, 2 ತ್ರಿಬಲ್ ಕ್ರೋಶ ಮಧ್ಯೆ ಒಂದು ಡಬಲ್ ಕ್ರೋಶ, ಆಮೇಲೆ ಬೀಡ್ ತಗೊಂಡು ನಾವೇನು ಡಬಲ್ ಕ್ರೋಶ ಮಾಡಿರ್ತೀವಿ ಅದೇ ಗ್ಯಾಪಿಗೆ ಇನ್ನೂ ಒಂದು ಡಬಲ್ ಕ್ರೋಶ, ಒಂದು ತ್ರಿಬಲ್ ಕ್ರೋಶ ಗ್ಯಾಪಿಗೆ 2 ಡಬಲ್ ಕ್ರೋಶ ಮಾಡಬೇಕು. ಫಸ್ಟು ಬೀಡ್ ಹಾಕ್ತೇನೆ ಒಂದು ಡಬಲ್ ಕ್ರೋಶ ಮತ್ತು ಬೀಡ್ ಹಾಕ್ಕೊಂಡು ಇನ್ನೂ ಒಂದು ಡಬಲ್ ಕ್ರೋಶ. ನೋಡಿ ಬೀಡ್ ಹಾಕಿ ಮತ್ತು ಅದೇ ಗ್ಯಾಪಲ್ಲೇ ಇನ್ನೂ ಒಂದು ಡಬಲ್ ಕ್ರೋಶ, ಬೀಡು ಮುಂದೆ ಬರೋ ಥರ ಮಾಡಬೇಕು, ಇಲ್ಲಾಂದರೆ ಬೀಡು ಹಿಂದೆ ಹೊರ್ಟೋಗುತ್ತೆ. ಒಂದು ಡಬಲ್ ಕ್ರೋಶ ಮತ್ತು ಬೀಡ್ ತಗೊಂಡು ಇನ್ನೂ ಒಂದು ಅದೇ ಗ್ಯಾಪಿಗೆ ಇನ್ನೂ ಒಂದು ಡಬಲ್ ಕ್ರೋಶ, ಬೀಡ್ ಹಾಕಿ ಇನ್ನೊಂದು ಡಬಲ್ ಕ್ರೋಶ ಮತ್ತು ಬೀಡ್ ಇಲ್ಲದೆ ಒಂದು ಡಬಲ್ ಕ್ರೋಶ, ಒಂದು ಗ್ಯಾಪಿಗೆ 2 ಡಬಲ್ ಕ್ರೋಶ ಮಾಡಬೇಕು. ನಾವೇನು 12 ತ್ರಿಬಲ್ ಕ್ರೋಶ ಮಾಡಿದ್ದೀವಿ ಅದಕ್ಕೆ ನಾವಿಲ್ಲಿ 24 ಡಬಲ್ ಕ್ರೋಶ ಬರುತ್ತೆ. ಒಂದು ಲೂಪಿಗೆ 2 ಡಬಲ್ ಕ್ರೋಶ ಮಾಡಬೇಕು. ಸೊ ಒಂದು ಬೀಡ್ ಹಾಕಿ ಒಂದು ಬೀಡ್ ಹಾಕ್ತೇನೆ ಒಂದು ಮಾಡಬೇಕು. ಹಾಗೆ ಮಾಡಿದ್ರೆ 12 ಬೀಡ್ಸ್ ಬರುತ್ತೆ. ನಾವು 24 ಬೀಡ್ಸ್ ಹಾಕೋಕ್ಕೆ ಹೋದರೆ ಬೀಡ್ಸು ನೀಟ್ ಕೂರಲ್ಲ, ಎಲ್ಲದಕ್ಕೂ ಬೀಡ್ ಹಾಕೊಂಡ್ರೆ ಅಷ್ಟು ನೀಟಾಗೂ ಬರಲ್ಲ, ಕ್ರೋಶ ವರ್ಕು ಅಷ್ಟು ಲುಕ್ಕು ಕಾಣಿಸಲ್ಲ ಅಂಥೇಳಿ ಒಂದು ವಿತೌಟ್ ಬೀಡು ಒಂದು ವಿತ್ ಬೀಡು ಹಾಕಿ ಡಬಲ್ ಕ್ರೋಶನ ಮಾಡ್ಕೋಬೇಕು. ಒಟ್ಟು 24 ಡಬಲ್ ಕ್ರೋಶಗೆ 12 ಬೀಡ್ಸ್ ಬಂದಿರುತ್ತೆ. ನಾವೆಷ್ಟು ಚೈನ್ ಮಾಡಿರ್ತೀವೋ ಅಷ್ಟು ಬೀಡ್ಸ್ ಬಂದಿರುತ್ತೆ. ಎಷ್ಟು ತ್ರಿಬಲ್ ಕ್ರೋಶ ಮಾಡಿದ್ವಲ್ಲ ಅಷ್ಟು ಬೀಡ್ಸ್ ಬಂದಿರುತ್ತೆ. ಯಾಕೆಂದರೆ ಒಂದು ತ್ರಿಬಲ್ ಕ್ರೋಶ ಒಳಗಡೆ ನಾವು 2 ಡಬಲ್ ಕ್ರೋಶ ಮಾಡಿದ್ದೀವಿ. ಆರ್ಚ್ ಫುಲ್ಲು ಹಾಗೆ ಕಂಟಿನ್ಯೂ ಮಾಡಿ ಆದಮೇಲೆ ಮತ್ತೆ ಆರ್ಚ್ ಫುಲ್ ಹಾಗೆ ಕಂಟಿನ್ಯೂ ಮಾಡಬೇಕು. 24 ಡಬಲ್ ಕ್ರೋಶ, 12 ತ್ರಿಬಲ್ ಕ್ರೋಶ ಮೇಲೆ 24 ತ್ರಿಬಲ್ ಕ್ರೋಶ ಆದಮೇಲೆ ಸೇಮ್ 4 ಚೈನ್
3 ಸಿಂಗಲ್ ಕ್ರೋಶ ಏನಿರುತ್ತೆ ಅದು ಹೋಲ್ ಗ್ಯಾಪ್ ಕಾಣಿಸುತ್ತಲ್ಲೇ ಒಂದು 3 ಗ್ಯಾಪ್ ಬಿಟ್ಟು 4ನೇ ಹೋಲ್ ಗ್ಯಾಪ್ಗೆ ನಾವಲ್ಲಿ ಲಾಕ್ ಮಾಡಬೇಕು. ಸೇಮ್ ಇದೇ ರೀತಿ ಡಿಸೈನ್ನ ಕಂಟಿನ್ಯೂ ಮಾಡಬೇಕು. ಸೇಮ್ ಮಾಮೂಲಿ ಅಲ್ಲಿ ಹೋಲ್ ಗ್ಯಾಪ್ ಕಾಣಿಸುತ್ತೆ, ಆ ಹೋಲ್ ಗ್ಯಾಪ್ಗಳಿಗೆಲ್ಲ ಒಂದೊಂದು ಸಿಂಗಲ್ ಕ್ರೋಶ. ನಾವು ಸೆಕೆಂಡ್ ಸ್ಟೆಪ್ಪಲ್ಲಿ ಮಾಡಿದ್ವಲ್ಲ ಸಿಂಗಲ್ ಕ್ರೋಶ, ಅದೇ ಸಿಂಗಲ್ ಕ್ರೋಶ ಮೇಲ್ಗಡೆ ಹೋಲ್ ಗ್ಯಾಪ್ ಕಾಣಿಸುತ್ತೆ, ಆ ಹೋಲ್ ಗ್ಯಾಪಿಗೆ ಮತ್ತೆ ಇನ್ನೂ ಒಂದೊಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಸೇಮ್ ಅದೇ ರೀತಿ ಅದು ಎಷ್ಟು ಹೋಲ್ ಗ್ಯಾಪ್ ಕಾಣಿಸುತ್ತೋ ಅಷ್ಟು ಹೋಲ್ ಗ್ಯಾಪಿಗೆ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಎಷ್ಟು ಹೋಲ್ ಗ್ಯಾಪ್ ಇರುತ್ತೋ ಅಷ್ಟು ಮಾಡಿಕೊಂಡು ಆರ್ಚ್ ಪಕ್ಕದಲ್ಲಿ 3 ಸಿಂಗಲ್ ಕ್ರೋಶ ಗ್ಯಾಪ್ ಬಿಟ್ಕೊಂಡು ಮತ್ತೆ ಡಿಸೈನ್ನ ನೆಕ್ಸ್ಟ್ ಆರ್ಚ್ಗೆ ಕಂಟಿನ್ಯೂ ಮಾಡಬೇಕು. ನೋಡಿ ಈಗ ಲಾಕ್ವರೆಗೂ ಮಾಡಿದ್ದೀವಿ, ಇನ್ನೂ ಒಂದು ಎಕ್ಸ್ಟ್ರಾ ಮಾಡಿಕೊಂಡು ಇನ್ನೂ ಒಂದೆರಡು ಸಿಂಗಲ್ ಕ್ರೋಶ ಎಕ್ಸ್ಟ್ರಾ ಮಾಡ್ಕೋಬೇಕು. ಆರ್ಚ್ ಪಕ್ಕದಲ್ಲಿ 3 ಸಿಂಗಲ್ ಕ್ರೋಶ ಗ್ಯಾಪ್ ಇದ್ದರೆ ಅಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಸೇಮ್ ಅಲ್ಲಿಂದ 3 ಗ್ಯಾಪ್ ಬಿಟ್ಟು ಅಲ್ಲಿಂದ ಡಬಲ್ ಕ್ರೋಶನ ಸ್ಟಾರ್ಟ್ ಮಾಡಬೇಕು. ಡಬಲ್ ಕ್ರೋಶನ ಅದು ತ್ರಿಬಲ್ ಕ್ರೋಶ ಒಳಗಡೆ ಏನು ಗ್ಯಾಪ್ ಇರುತ್ತಲ್ಲ ಆ ಗ್ಯಾಪಿಗೆ ಮಾಡಬೇಕು. ತ್ರಿಬಲ್ ಕ್ರೋಶ ಪಕ್ಕದಲ್ಲಿ ಏನು ಗ್ಯಾಪ್ ಇರುತ್ತೆ ಆ ಗ್ಯಾಪಿಗೆ ಮಾಡಬೇಕು, ಮೇಲ್ಗಡೆ ಇರೋ ಲೂಪಿಗೆ ಮಾಡಬಾರ್ದು. ಗ್ಯಾಪಿಗೆ ಒಂದೊಂದು ಖಾಲಿ ಸಿಂಗಲ್ ಕ್ರೋಶ ಮತ್ತು ಬೀಡ್ಸ್ ಹಾಕಿ 24 ಡಬಲ್ ಕ್ರೋಶ ಮಾಡಿ, ಸೇಮ್ ಈ ಕಡೆ ಏನು 3 ಚೈನ್ ಗ್ಯಾಪ್ ಬಿಟ್ಟು ಲಾಕ್ ಮಾಡ್ತಿದ್ವೋ ಆ ಕಡೆನೂ ಹಾಗೆ 3 ಲಾಕ್ ಬಿಟ್ಟು 4ನೇ ಲೂಪಿಗೆ ಲಾಕ್ ಮಾಡ್ಕೋಬೇಕು. ಇದೇ ರೀತಿ ಆಲ್ ಓವರ್ ದ ಸ್ಯಾರಿ ಕಂಪ್ಲೀಟ್ ಮಾಡ್ಕೋಬೇಕು. ಕಂಪ್ಲೀಟ್ ಮಾಡಿಕೊಂಡು 2-3 ಚೈನ್ ಎಕ್ಸ್ಟ್ರಾ ಹಾಕಿ ಡಿಸೈನ್ನ ದಾರನ ಕಟ್ ಮಾಡಿ ತೆಗಿಬೇಕು. ಡಿಸೈನ್ ಮುಗಿಯುತ್ತೆ. ಈಗ 4ನೇ ಸ್ಟೆಪ್ಪಿಗೆ ಸೇಮ್ 3 mm ಬೀಡೆ ತೊಗೊಂಡಿದ್ದೀವಿ. 4ನೇ ಸ್ಟೆಪ್ಪಿಗೆ ನಾವೇನು ಸೀರೆ ಕಲರ್ ಏನು ಗ್ರೀನ್ ಕಲರ್ ತೊಗೊಂಡಿದ್ವಿ, ಸೀರೆ ಕಲರ್ ತೊಗೊಂಡಿದ್ವಿ. ಇದರಲ್ಲಿ ಕಾಂಟ್ರಾಸ್ಟ್ ಇಲ್ಲದೆ ಇರೋ ಕಾರಣ ನಾವು ಗೋಲ್ಡ್ ಕಲರ್ನ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿದ್ದೀವಿ ಕುಚ್ಚು. 4ನೇ ಸ್ಟೆಪ್ ಡಿಸೈನ್ ಮಾಡಬೇಕಾದ್ರೂ ನಾವು 3ನೇ ಸ್ಟೆಪ್ ಮಾಡುವಾಗ ಎಲ್ಲಿ ಲಾಕ್ ಮಾಡಿದ್ವಲ್ಲ ಅದೇ ಲಾಕಿಗೆ ಒಂದು ಲಾಕ್ ಮಾಡ್ಕೊಂಡಾದ ನಂತರ ಪಕ್ಕದಲ್ಲಿ ಹೋಲ್ ಗ್ಯಾಪ್ ಕಾಣಿಸುತ್ತೆ. ಫಸ್ಟು ಮಾಡಿದ್ವಲ್ಲ ಸಿಂಗಲ್ ಕ್ರೋಶ ಅದರದ್ದು ಹೋಲ್ ಗ್ಯಾಪ್ಗಳು ಕಾಣಿಸ್ತಾ ಇರುತ್ತೆ. ಆ ಹೋಲ್ ಗ್ಯಾಪಿಗೆ ಒಂದು ಸಿಂಗಲ್ ಕ್ರೋಶ ಅಲ್ಲಿ ಕುಚ್ಚು ಹಾಕೋದು ಜಾಗ ಬರುತ್ತೆ. ಒಂದು 4-5 ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಅಲ್ಲಿ ಮಾಡ್ಕೊಂಡಾಗ ಅದು ಕುಚ್ಚು ಹಾಕೋಕ್ಕೆ ಗ್ಯಾಪ್ ಉಳಿಯುತ್ತದು, ಅದು ಕುಚ್ಚು ಹಾಕೋ ಜಾಗ, ಅದಕ್ಕೆ ಬೇಬಿ ಕುಚ್ಚನ್ನ ಕಟ್ಟಬೇಕು. ಹಾಗೆ ಮಾಡಿಕೊಂಡು ಇಲ್ಲೂ ಅಷ್ಟೇ 3 ಲೂಪ್ ಬಿಟ್ಟು ಇಲ್ಲಿಂದ ಇಲ್ಲೂ ಕೂಡ ತ್ರಿಬಲ್ ಕ್ರೋಶ 1 ಟೈಮ್ ತ್ರಿಬಲ್ ಕ್ರೋಶ ಮಾಡ್ಕೋಬೇಕು. ನೋಡಿ ಕೆಳಗಡೆ 3 ಬಿಟ್ಟಿದ್ದೀವಿ ಮತ್ತು ಮೇಲೆ 1, 2, 3 ಬಿಟ್ಟು 3ನೇ ಗ್ಯಾಪಿಗೆ 3 ಬಿಡೋಂಗಿಲ್ಲ, 2 ಬಿಟ್ಟು 3ನೇ ಗ್ಯಾಪಿಗೆ ಒಂದು ತ್ರಿಬಲ್ ಕ್ರೋಶ, 3ನೇ ಗ್ಯಾಪಿಗೆ ಒಂದು ತ್ರಿಬಲ್ ಕ್ರೋಶ. ನೀಡಲ್ ಮೇಲೆ 2 ಟೈಮ್ ದಾರ ಸುತ್ತಕೊಂಡು ಅಲ್ಲಿ ಬಂದಮೇಲೆ ಮತ್ತೆ ಪಕ್ಕದಲ್ಲಿರೋ ಲೂಪಿಗೆ ಒಂದು ಡಬಲ್ ಕ್ರೋಶ, ಅದು ವಿ ಶೇಪಲ್ಲಿ ಬರುತ್ತೆ. ಪಕ್ಕದಲ್ಲಿ 2 ಲೂಪ್ ಏನು ಬಿಟ್ಟಿದ್ವಿ ಆ 2 ಲೂಪಿಗೂ 2 ಡಬಲ್ ಕ್ರೋಶ ಮಾಡ್ಕೋಬೇಕು. ಡಬಲ್ ಕ್ರೋಶ ಮಾಡ್ಕೊಂಡಾಗ ಅದು ಅಂದರೆ ಇಂಟು ಶೇಪಲ್ಲಿ ಬರುತ್ತೆ, ಡಿಸೈನ್ಸು ಚೆನ್ನಾಗಿ ಕಾಣಿಸುತ್ತೆ. ಅದಾದ ನಂತರ ಒಂದು 3 mm ಬೀಡನ್ನ ಇನ್ಸಲ್ಟ್ ಮಾಡಿಕೊಂಡು 3 mm ಬೀಡ್ ಇನ್ಸಲ್ಟ್ ಮಾಡಿಕೊಂಡು ದಾರಕ್ಕೆ 3 mm ಬೀಡ್ ಇನ್ಸಲ್ಟ್ ಮಾಡ್ಕೊಂಡು ಅಲ್ಲಿಂದ ಡೈರೆಕ್ಟ್ ತ್ರಿಬಲ್ ಕ್ರೋಶಗೆ 2 ಟೈಮ್ಸ್ ದಾರ ಸುತ್ತಕೊಂಡು ಮಾಮೂಲಿ 2 ಗ್ಯಾಪ್ ಬಿಟ್ಟು 3ನೇ ಲೂಪಿಗೆ ತ್ರಿಬಲ್ ಕ್ರೋಶ ಮಾಡಬೇಕು. 3ನೇ ಲೂಪಿಗೆ ತ್ರಿಬಲ್ ಕ್ರೋಶ ಮಾಡಿದ ನಂತರ ಮತ್ತೆ 1 ಟೈಮ್ ಸೂಜಿ ಮೇಲೆ ದಾರ ಸುತ್ತಕೊಂಡು ಆ ತ್ರಿಬಲ್ ಕ್ರೋಶ ಮಾಡಿದ ಬ್ಯಾಕ್ ಸೈಡ್ ಏನೆರಡು ಗ್ಯಾಪ್ ಇತ್ತು ಆ 2 ಗ್ಯಾಪಿಗೂ ಒಂದು ಡಬಲ್ ಕ್ರೋಶ ಮಾಡ್ಕೋಬೇಕು. ಅದು ಒಂದು ಡಬಲ್ ಕ್ರೋಶ ಮಾಡಿದ್ರೆ ಇಂಟು ಶೇಪ್ ಥರ ಒಂದು ಪೆಟಲ್ಸ್ ಥರ ಡಿಸೈನ್ ಬರುತ್ತೆ. ತುಂಬ ನೀಟ್ ಆ್ಯಂಡ್ ಚೆನ್ನಾಗಿ ಕಾಣಿಸುತ್ತೆ ಇದಂತ ಡಿಸೈನ್. ಇದೇ ರೀತಿ ಎಲ್ಲ ಆಚೆಗೂ ಸೇಮ್ ಮಾಡ್ಕೋಬೇಕು. ಒಂದು ಬೀಟ್ ತೊಗೊಂಡು ಅದಕ್ಕೆ ಸೂಜಿಗೆ ಇನ್ಸಲ್ಟ್ ಮಾಡಿ ಮತ್ತೆ ತ್ರಿಬಲ್ ಕ್ರೋಶ ಮಾಡ್ಕೋಬೇಕು. ತ್ರಿಬಲ್ ಕ್ರೋಶ
ಮೂರು 2 ಗ್ಯಾಪ್ ಬಿಟ್ಟು ಮೂರನೇ ಲೂಪಿಗೆ ತ್ರಿಬಲ್ ಕ್ರೋಶ ಮಾಡಿಕೊಂಡು ಆ 2 ಗ್ಯಾಪ್ ಏನು ಹಿಂದೆ 2 ಗ್ಯಾಪ್ ಉಳಿದಿರುತ್ತೆ ಆ 2 ಗ್ಯಾಪಿಗೂ ಒಂದು ಡಬಲ್ ಕ್ರೋಶ ಒಂದು ಡಬಲ್ ಕ್ರೋಶ ಮಾಡ್ಕೋಬೇಕು. ಸೂಜಿ ಮೇಲೆ 1 ಟೈಮ್ ದಾರ ಸುತ್ತಕೊಂಡು 2 ಲೂಪ್ ಬರುತ್ತೆ. 2 ಲೂಪಿಂದ 3 ಲೂಪ್ ಬರುತ್ತೆ. 2 ಲೂಪಿಂದ 2 ಲೂಪಿಂದ 1 ಮಾಡಿದ್ರೆ ಡಬಲ್ ಕ್ರೋಶ ಆಗುತ್ತೆ. ಮತ್ತು 2 ಡಬಲ್ ಕ್ರೋಶ ಆದಮೇಲೆ ಸೂಜಿ ಮೇಲೆ 1 ಟೈಮ್ ಬೀಡ್ ಇನ್ಸರ್ಟ್ ಮಾಡ್ಕೋಬೇಕು. ಬೀಡ್ ಇನ್ಸರ್ಟ್ ಮಾಡಿಕೊಂಡು ಬೀಡ್ ಇನ್ಸರ್ಟ್ ಆದ ನಂತರ ಸೂಜಿ ಮೇಲೆ 2 ಟೈಮ್ ದಾರ ಸುತ್ಕೋಬೇಕು. 2 ಲೂಪ್ ಗ್ಯಾಪ್ ಬಿಟ್ಟು ಮೂರನೇ ಲೂಪಿಗೆ ಒಂದು ತ್ರಿಬಲ್ ಕ್ರೋಶ ಮಾಡ್ಕೋಬೇಕು. ತ್ರಿಬಲ್ ಕ್ರೋಶ ಆದ ನಂತರ ಸೂಜಿ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಬ್ಯಾಕ್ ಸೈಡಲ್ಲಿ ಏನು 2 ಸಿಂಗಲ್ ಕ್ರೋಶ ಲೂಪ್ ಉಳಿದಿರುತ್ತೆ ಆ 2 ಲೂಪಿಗೂ ಒಂದು ಡಬಲ್ ಕ್ರೋಶ ಮಾಡ್ಕೋಬೇಕು. ಡಬಲ್ ಕ್ರೋಶ ಆದ ನಂತರ 2 ಡಬಲ್ ಕ್ರೋಶ 2 ಲೂಪ್ ಇರುತ್ತೆ. 2ಕ್ಕೂ 2 ಒಂದೊಂದು ಡಬಲ್ ಕ್ರೋಶ ಆದ ನಂತರ ಬೀಡ್ ಇನ್ಸರ್ಟ್ ಮಾಡಿಕೊಂಡು ಮತ್ತು ಅದೇ ರೀತಿ ಡಿಸೈನ್ ಕಂಟಿನ್ಯೂ ಆಗುತ್ತೆ. 2 ಲೂಪಿಗೂ 2 ಡಬಲ್ ಕ್ರೋಶ. ಇದೇ ರೀತಿ ಆರ್ಚ್ ಫುಲ್ಲು ಕಂಟಿನ್ಯೂ ಮಾಡಬೇಕು. ಆರ್ಚ್ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ. ಆರ್ಚ್ ಫುಲ್ಲು ಇದೇ ರೀತಿ ಅದೇ ಡಿಸೈನ್ನ ಕಂಟಿನ್ಯೂ ಮಾಡಿ ಆದ ನಂತರ ನೋಡಿ ಈ ರೀತಿ ಆರ್ಚ್ ಕಂಪ್ಲೀಟ್ ಆಗುತ್ತೆ. ಕಂಪ್ಲೀಟ್ ಆದ ನಂತರ ಇಲ್ಲೇನು ಸಿಂಗಲ್ ಕ್ರೋಶ ಗ್ಯಾಪ್ ಲೂಪ್ಗಳಿರುತ್ತೆ ಆ 3 ಲೂಪ್ನ ಬಿಟ್ಟು 4ನೇ ಲೂಪಿಗೆ ಒಂದು ಲಾಕ್ ಆದ ನಂತರ ನೋಡಿ ಈ ರೀತಿ ಡಿಸೈನ್ ಕಾಣಿಸುತ್ತೆ. ಇದು ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು. ತುಂಬ ಸಿಂಪಲ್ಲಾಗಿದೆ ಡಿಸೈನು. ನಮಗೆ ಅಲ್ಲಿ ಸಿಂಗಲ್ ಕ್ರೋಶ ಏನು ಮಾಡಿದ್ದೀವಿ ಆ ಸಿಂಗಲ್ ಕ್ರೋಶ ಬಿಡೋಣ ಅಲ್ಲಿ ಚೈನ್ ಕೂಡ ಹಾಕೋಬೋದು. ಚೈನ್ಗಳು ಹಾಕ್ಕೊಂಡು ಕೂಡ ಡಿಸೈನ್ನ ಮಾಡ್ಬೋದು. ಸೇಮ್ ಅದೇ ರೀತಿ ಅಲ್ಲಿ ಲೂಪ್ಗಳಿಗೆ ಒಂದೊಂದು ಲೂಪಿಗೂ ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಅದು ಕುಚ್ಚು ಕಟ್ಟೋಕ್ಕೆ ಜಾಗ ಬಿಟ್ಟಿರ್ತೀವಿ. ಅಲ್ಲಿ 4 ಚೈನ್ ಹಾಕಿ ಮತ್ತು 4 ಮೇಲೆ ಸೆಕೆಂಡ್ ಸ್ಟೆಪ್ಪಲ್ಲಿ ಥರ್ಡ್ ಸ್ಟೆಪ್ಪಲ್ಲೆಲ್ಲ ಸಿಂಗಲ್ ಕ್ರೋಶ ಮಾಡಿದ್ವಲ್ಲ ಅದೇ ರೀತಿ ಇಲ್ಲೂ ಕೂಡ ಅದ್ರ ಮೇಲ್ಗಡೆ ಸಿಂಗಲ್ ಕ್ರೋಶ ಆದ ನಂತರ ಡಿಸೈನ್ನ ಕಂಟಿನ್ಯೂ ಮಾಡಬೇಕು. ನೋಡಿ ಆರ್ಚ್ ನೀಟ್ ಈ ಥರ ಎಲ್ಲ ಮಾಡಿದ್ರೆ ತುಂಬ ನೀಟಾಗಿ ಬರುತ್ತೆ. ಸೇಮ್ ಅದೇ ರೀತಿ 2 ಸಲ ಸೂಜಿ ಮೇಲೆ ದಾರ ಸುತ್ತಕೊಂಡು 2 ಲೂಪ್ ಗ್ಯಾಪ್ ಬಿಟ್ಟು ಮೂರನೇ ಲೂಪಿಗೆ ತ್ರಿಬಲ್ ಕ್ರೋಶ ಮಾಡ್ಕೋಬೇಕು. ತ್ರಿಬಲ್ ಕ್ರೋಶ ಆದ ನಂತರ ಒಂದೊಂದು ಲೂಪಿಗೂ ಒಂದು ಡಬಲ್ ಕ್ರೋಶ ಮಾಡ್ಕೋಬೇಕು. ನೋಡಿ ಒಂದು ಲೂಪಿಗೆ ಫಸ್ಟ್ ಲೂಪಿಗೆ ಒಂದು ಡಬಲ್ ಕ್ರೋಶ ಮತ್ತು ಸೆಕೆಂಡ್ ಲೂಪಿಗೆ ಇನ್ನೊಂದು ಡಬಲ್ ಕ್ರೋಶ. ಡಬಲ್ ಕ್ರೋಶ ಆದ ನಂತರ ಒಂದು ಬೀಡ್ ತಗೊಂಡು ಬೀಡ್ ಇನ್ಸರ್ಟ್ ಮಾಡಿ ಒಂದು ಬೀಡ್ ಹಾಕ್ಕೊಂಡು ಸೇಮ್ 2 ಲೂಪ್ ಗ್ಯಾಪ್ ಬಿಟ್ಟು ತ್ರಿಬಲ್ ಕ್ರೋಶ ಮಾಡಬೇಕು. 2 ಲೂಪ್ ಗ್ಯಾಪ್ ಬಿಟ್ಟು ಮೂರನೇ ಲೂಪಿಗೆ ಒಂದು ತ್ರಿಬಲ್ ಕ್ರೋಶ ಮಾಡಬೇಕು. ತ್ರಿಬಲ್ ಕ್ರೋಶ ಆದ ನಂತರ ಬ್ಯಾಕ್ ಸೈಡ್ ಏನು 2 ಲೂಪ್ ಇರುತ್ತೆ ಆ 2 ಲೂಪಿಗೂ ಒಂದೊಂದು ಡಬಲ್ ಕ್ರೋಶ ಮಾಡ್ಕೋಬೇಕು. ಒಂದು ತ್ರಿಬಲ್ ಕ್ರೋಶ ಆದ ನಂತರ 2 ಗ್ಯಾಪಿಗೆ ಒಂದು ಡಬಲ್ ಕ್ರೋಶ 2 ಡಬಲ್ ಕ್ರೋಶ 2 ಡಬಲ್ ಕ್ರೋಶ ಆದ ನಂತರ ಮತ್ತು ಒಂದು ಬೀಡ್ ತಗೊಂಡು ಅದೇ ರೀತಿ ಆಲ್ ಓವರ್ ದ ಆರ್ಚ್ ಫುಲ್ಲು ಕಂಪ್ಲೀಟ್ ಮಾಡಿ ಆಲ್ ಓವರ್ ದ ಸ್ಯಾರಿ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ನೋಡಿ ಆರ್ಚ್ ಎಷ್ಟು ನೀಟ್ ಆ್ಯಂಡ್ ಫಿನಿಶಿಂಗ್ ಬಂದಿದೆ. ಆಲ್ ಓವರ್ ದ ಸ್ಯಾರಿ ಆದ ನಂತರ ಲಾಸ್ಟಲ್ಲಿ ಏನು ಸಿಂಗಲ್ ಕ್ರೋಶ ಇರುತ್ತೆ ಆ ಸಿಂಗಲ್ ಕ್ರೋಶ ಮೇಲೆ ಲೂಪ್ ಮೇಲೆ ಸಿಂಗಲ್ ಕ್ರೋಶಗಳು ಮಾಡಿ 2-3 ಚೈನ್ ಎಕ್ಸ್ಟ್ರಾ ಹಾಕಿ ಕಟ್ ಮಾಡಿ ತೆಗಿಬೇಕು. ಕಟ್ ಮಾಡಿ ದಾರ ಎಳೆದ್ರೆ ಅದು ಲಾಕ್ ಆಗುತ್ತೆ. ಕಟ್ ಮಾಡಿ ದಾರ ಎಳೆದ್ರೆ ಲಾಕ್ ಆಗುತ್ತೆ. ನೋಡಿ ಈ ಥರ ಫಿನಿಶ್ ಆಗಿದೆ ಸ್ಯಾರಿ ಫುಲ್ಲು ನೀಟ್ ಫಿನಿಶಿಂಗ್ ಬಂದಿದೆ. ನೋಡಿ ಆರ್ಚು ನಾವು ಹೇಳೋ ಥರನೇ ನೀವು ಹಾಕಿದ್ರೆ
ಆರ್ಚ್ ಫೋಲ್ಡ್ ಆಗೋದಾಗಲಿ ಮಡಿಸ್ಕೊಳ್ಳೋದಾಗಲಿ ಏನೂ ಬರೋಲ್ಲ. ನೀಟ್ ಫಿನಿಶಿಂಗ್ ಬರುತ್ತೆ. ನಾವು ಯಾವ ರೀತಿ ಲೆಕ್ಕ ಹಾಕ್ಕೊಂಡು ಮಾಡಿದ್ವಿ ಅದೇ ರೀತಿ ನೀವು ಲೆಕ್ಕ ಹಾಕ್ಕೊಂಡು ಮಾಡಿ. ಇದೇ ರೀತಿ ಯಾರಾದ್ರು ಕುಚ್ಚು ನೀವು ಹಾಕಿಸ್ಕೋಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ಕೆಳಗಡೆ ಕಮೆಂಟ್ ಮಾಡಿ. ನೋಡಿ ಕುಚ್ಚು ಕಟ್ಟಿ ತೋರಿಸಿದ್ದೀನಿ. ಕುಚ್ಚು ಕಟ್ಟಿದ ನಂತರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಡಬಲ್ ಕಾಂಬಿನೇಷನಿಗೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ ಪ್ರೈಸ್ ಬಂದು 650 to 700 ಚಾರ್ಜ್ ಮಾಡ್ತೀವಿ. ನಾವು ಇಂಟ್ರೆಸ್ಟ್ ಇರೋ ಕೆಳಗಡೆ ಕಮೆಂಟ್ ಮಾಡಿ. ಕಮೆಂಟಲ್ಲೇ ರಿಪ್ಲೈ ಕೊಡ್ತೀವಿ. ಪ್ಲೀಸ್ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.